ಮತ್ತು ಅದೇ ಇದನ್ನು ಇಲ್ಲಿ ವರ್ಷ ರಥೋತ್ಸವ ಮತ್ತು ಪಾಡ್ಯ ಮತ್ತು ರಥಸಪ್ತಮಿ ಇವು ಜಾತ್ರೆಗಳು ನಡೀತಾ ಇರ್ತವೆ. ಇಲ್ಲಿ ಶ್ರಾವಣ ಶನಿವಾರಗಳು ನಡೀತಾ ಇರ್ತವೆ. ಭಕ್ತಾದಿಗಳು ಹಿಂದೆ ಇಲ್ಲಿ ಬರೋದಕ್ಕೆ ದಾರಿ ಇರಲಿಲ್ಲ, ಅಂಥದ್ದು ಮಾರ್ಗನೇ ಬರಬೇಕಾಯಿತು. ಒಂದು ವೆಹಿಕಲ್ ಬರ್ತಿರಲಿಲ್ಲ. ಈಗ ಸುಮಾರು ಒಂದು 10-15 ವರ್ಷದಿಂದ ರಾಜಕೀಯದವರು ಒಬ್ಬ ಶ್ರೀನಿವಾಸ ಪ್ರಸಾದ್ ಅವರು ಅವರೊಬ್ಬರು ಮತ್ತು ಕೆಲವರು ರಾಜಕೀಯ ಮುಖಂಡರುಗಳು ಇಲ್ಲಿಗೆ ದಾರಿಗಳು ಮಾಡಿಸ್ಕೊಟ್ಟು ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತು ಈಗ ರಾಜಗೋಪುರ ಮಾಡ್ತಾಯಿದ್ವಿ ಭಕ್ತಾದಿಗಳ ಸಹಾಯದಿಂದ. ಸರ್ಕಾರದ ಸಹಾಯದಿಂದ ಏನೂ ನಡೀತಾ ಇಲ್ಲ. ನಾವು ಅನೇಕ ಮಿನಿಸ್ಟ್ರುಗಳು MLA ಅವ್ರುಗಳು ಎಲ್ಲರೂ ಕೇಳಿದ್ವು, ಏನೂ ಮಾಡಿಸ್ಕೊಟ್ಟಿಲ್ಲ. ಈ ರೀತಿ ಭಕ್ತಾದಿಗಳಿಂದಲೇ ನಡೀತಾ ಇರೋದು. ಇಷ್ಟು ಇಲ್ಲಿ ನೋಡಿ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಇಲ್ಲಿ ಪ್ರತೀತಿ. ಈ ದ್ವಾರ ನೇರವಾಗಿ ಗರ್ಭಗುಡಿಗೆ ಸಂಪರ್ಕವನ್ನು ಹೊಂದಿದೆ. ಇಲ್ಲಿಯ ಮೂಲಕನೇ ಪುರೋಹಿತರು ದೇವರಿಗೆ ನೈವೇದ್ಯವನ್ನ ದಿನ ತೆಗೆದುಕೊಂಡು ಹೋಗ್ತಾರೆ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿಯೂ ಕೂಡ ಈ ರೀತಿ ಬರೆದು ಹಾಳು ಮಾಡ್ತಿದ್ದಾರೆ. ಅದರಲ್ಲೂ ಈ ರೀತಿ ದೇವಸ್ಥಾನಗಳ ಗೋಡೆಗಳ ಮೇಲೆ ಬರೆದಿರೋದು ಸರಿಯಲ್ಲ ಅಂತ ಅನ್ನಿಸ್ತು. ನೀವೇನು ಹೇಳ್ತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥವರಿಗೆ ದೇವರು ಮೊದಲು ಒಳ್ಳೆ ಬುದ್ಧಿ ಕೊಡಬೇಕು.